ನಮಸ್ಕಾರ. ಸುಮತಿಧನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಿಲಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶದೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्चिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಪುರುಷಾರ್ಥಾಧಿಕರಣದಲ್ಲಿ ಒಂದು ಅನುವ್ಯಾಖ್ಯಾನದ ಮಾತು ಬಂದಿದೆ. ಏವಮುತ್ಪನ್ನ ನಿರ್ದೋಷ ಭಗವತ್ ದರ್ಶನಾತ್ ಸದಾ ಅಪೇಕ್ಷಿತ ಫಲ ಪ್ರಾಪ್ತಿ. ಅಪೇಕ್ಷಿತ ಫಲ, ಮನುಷ್ಯರು ಸಾಧಕರು ವಿಶೇಷವಾಗಿ ನನಗೆ ಈ ಫಲ ಬೇಕು ಅಂತ ಏನು ಅಪೇಕ್ಷೆ ಪಟ್ಟಿದ್ದಾರೆ ಆ ಫಲವನ್ನ ದೊರಕಿಸಿಕೊಡುತ್ತೆ. ಯಾವುದು? ದರ್ಶನ. ದರ್ಶನ ಅಂದ್ರೆ ನೋಡೋದು, ಅಪರೋಕ್ಷ ಜ್ಞಾನ. ಯಾರ ದರ್ಶನ? ಭಗವದ್ ದರ್ಶನ. ಅದು ಹೇಗೆ ಬಂದ ಭಗವದ್ ದರ್ಶನ? ಸುಮ್ಮನೆ ಅಲ್ಲ. ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನ. ದೇವರನ್ನ ನೋಡ್ತಾ ನೋಡ್ತಾ ಇವನ್ ಕಳ್ಳ, ಇವನ್ ಜಾರ, ಇವನ್ ದುಷ್ಟ, ಇವನ್ ಉಪಯೋಗ ಇಲ್ಲ ಅಂತ ಈ ತರ ಸದೋಷ ಭಗವದ್ ದರ್ಶನ ಮಾಡಿದ್ರೆ ನಮಗೆ ಬೇಕಾದ ಫಲ ಸಿಗಲ್ಲ. ಸದೋಷ ಭಗವದ್ ದರ್ಶನ, ದೇವರಲ್ಲೇ ಹುಡುಕನ್ನ ಹುಡುಕ್ತಾ ಹೋದ್ರೆ ಅಂಥ ವ್ಯಕ್ತಿಗೆ ದೇವ್ರ ಕಣ್ಮುಂದೆ ಇದ್ರು ಅವನ್ ದೇವರನ್ನ ಯೋಚಿಸೋದು ಹಾಗೆ. ಅಂಥ ದೇವರು ಅವನಿಗೆ ಬೇಕಾದ ಫಲ ಹೇಗೆ ಕೊಡ್ತಾನೆ? ಅದು ಉಪಯೋಗ ಅಲ್ಲ, ಅದರ ಉಪಯುಕ್ತತೆ ಇಲ್ಲ. ಅದರ ನಿರ್ದೋಷ ಭಗವದ್ ದರ್ಶನ ಆಗ್ಬೇಕು ಅಂತ ಹೇಳಿದ್ರು. ಆ ನಿರ್ದೋಷ ಭಗವದ್ ದರ್ಶನ ಯಾವಾಗ ಬರುತ್ತೆ? ನೀವು ಚೆನ್ನಾಗಿ ವೈರಾಗ್ಯ, ಭಕ್ತಿ, ಧ್ಯಾನ ಇದೆಲ್ಲ ಮಾಡಿದ್ರೆ ಬರುತ್ತೆ. ಇಷ್ಟು ಈ ಹಿಂದೆ ಅನುವ್ಯಾಖ್ಯಾನದಲ್ಲಿ ಬಂದ ವಿಷಯ. ಈಗೇನಂದ್ರೆ ಅಪೇಕ್ಷಿತ ಫಲ ಪ್ರಾಪ್ತಿ ಅಂತ ಹೇಳಿ ನೀವು ಬೇಕಾದ ಅಪೇಕ್ಷಿತವಾದ ಫಲ ಸಿಗುತ್ತೆ ಅಂತೆಲ್ಲ ಹೇಳಿದ್ವಿ. ನಮ್ಮ ಪ್ರಶ್ನೆ ಇಷ್ಟೇ,
ಇಲ್ಲಿ ಓಂ ಪುರುಷಾರ್ಥೋ ಅತಃ ಶಬ್ದಾದಿತಿ ಬಾದರಾಯಣ ಅಂತ ಬ್ರಹ್ಮಸೂತ್ರದಲ್ಲಿ ಅತಃ ಪುರುಷಾರ್ಥ ಅಂತ ಹೇಳಿದ್ದಾರೆ. ಇದರಿಂದ ಪುರುಷಾರ್ಥ ಸಿಗತ್ತೆ. ಯಾಕೆಂದ್ರೆ ವೇದಗಳು ಅದನ್ನು ಅನುಸರಿಸುವಂತ ಸ್ಮೃತಿಗಳು ಹೇಳ್ತಾ ಇದ್ದಾವೆ ಅಂತ ವೇದವ್ಯಾಸರ ಮತ. ಓಂ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಅಂತ ಬ್ರಹ್ಮಸೂತ್ರದಲ್ಲಿ ಇದೆ. ಅತಃ ಪುರುಷಾರ್ಥ ಅಂತ ಹೇಳ್ತಾರೆ. ಇದರಿಂದ ಪುರುಷಾರ್ಥ, ಇದರಿಂದ ಅಂದ್ರೆ ಯಾವ್ದ್ರಿಂದ, ಅದು ಚರ್ಚೆ. ಈಗ ಇವರಿಂದ ಎಲ್ಲ ನಡೆಯುತ್ತೆ, ಅವರನ್ನು ಹೋಗಿ ಕೇಳಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲ, ಇವರಿಂದ ಆಗತ್ತೆ ಅವರನ್ನು ಹೋಗಿ ಕೇಳಿದ್ರೆ ಇವರು ಅವರು ಅಂದ್ರೆ ಯಾರವ್ರು, ಅದನ್ನ ಹೇಳ್ಬೇಕಲ್ಲ, ಅದನ್ನ ಹೇಳಲ್ಲ. ನಿಮ್ಮ ಸಮಸ್ಯೆಗೆ ಇವರ ಹತ್ರ ಹೋದ್ರೆ ಅವರ ಹತ್ರ ಎಲ್ಲ ಪರಿಹಾರ ಸಿಗತ್ತೆ. ಹಿಂಗೆ ಹೇಳಿದ್ರೆ ಏನರ್ಥ? ಹಾಗೆ ವೇದವ್ಯಾಸರು ಹೇಳಿದ್ದಾರೆ ಇಲ್ಲಿ ಅತಃ ಪುರುಷಾರ್ಥ, ಇದರಿಂದ ಪುರುಷಾರ್ಥ ಸಿಗತ್ತೆ. ಸ್ವರ್ಗ ಅಥವಾ ಇನ್ನೇನು ಬಯಸ್ತಾರೋ ಮನುಷ್ಯರು, ಅದೆಲ್ಲ ಸಿಗತ್ತೆ. ಅದ್ ಹೇಗೆ ಅಂತ, ಅದು ಯಾವ್ದದು ಅತಃ ಅಂದ್ರೆ ಜ್ಞಾನ ಅಂತ ತಗೊಳ್ಬೇಕು. ಭಗವಂತನ ಅಪರೋಕ್ಷ ಜ್ಞಾನ ಆದ್ರೆ ನಿಮ್ಗೆಲ್ಲ ಸಿಗತ್ತೆ ಅಂತ ನೀವ್ ಹೇಳ್ಬೇಕು. ಆದ್ರೆ ಸರಿ ಇಲ್ಲ ಅಂತಾರೆ ಸುಧಾದಲ್ಲಿ. ಯಾಕೆ? ಅತಃ ಇತಿ ಜ್ಞಾನ ಪರಾಮರ್ಶ ನೋಪಪದ್ಯತೆ. ಸರಿ ಇಲ್ಲ ಜ್ಞಾನ ತಗೊಳ್ಳೋದು. ಜ್ಞಾನದಿಂದ ಪುರುಷಾರ್ಥ ಅಂತ ಅಲ್ಲಿ ಬ್ರಹ್ಮಸೂತ್ರಕ್ಕೆ ನೀವು ಅರ್ಥ ಹೇಳೋ ಹಾಗಿಲ್ಲ. ಯಾಕೆ? ಪೂರ್ವತ್ರ ಪ್ರಾಧಾನ್ಯೇನ ಉಪಾಸನಸ್ಯೇವ ಪ್ರಕೃತತ್ವಾತ್ ಇತ್ಯತ ಉಕ್ತಂ ಏವಂ ಉತ್ಪನ್ನೇತಿ. ಯಾಕೆಂದ್ರೆ ಹಿಂದಿನ ಪಾದವನ್ನ ತೆಗೆದ್ರೆ ಹಿಂದಿನ ಪಾದದಲ್ಲಿ ಹೇಳಿದ ವಿಷಯ ಏನು? ಜ್ಞಾನಕ್ಕೆ ಮಹತ್ವ ಅಲ್ಲಿ ಕೊಡ್ಲಿಲ್ಲ, ಅಲ್ಲಿ ಕೊಟ್ಟಿದ್ದು ಉಪಾಸನೆಗೆ ಮಹತ್ವ. ಒಂದ ಶಾಸ್ತ್ರಾಭ್ಯಾಸ ನಿರಂತರವಾಗಿ ಮಾಡ್ತಾ ಇರಿ, ಒಂದ ಧ್ಯಾನಕ್ಕೆ ಕೂತ್ಕೊಳ್ಳಿ. ನೀವು ಧ್ಯಾನಕ್ಕೆ ಕೂಡ್ಬೇಕು ಅಂದ್ರೆ ಶಾಸ್ತ್ರಾಭ್ಯಾಸ ಮಾಡ್ಬೇಕು ಚೆನ್ನಾಗಿ. ಮೊದಲು ಮಾಡಿ ಅದ್ ತಿಳ್ಕೊಂಡಿದ್ರೆ ಮಾಡ್ಲಿಕ್ಕಾಗತ್ತೆ ಧ್ಯಾನ. ಶಾಸ್ತ್ರಾಭ್ಯಾಸ ಮಾಡ್ಲಿಲ್ಲ, ಅದು ಅದರ ಸಿದ್ಧಿ ನಮಗಾಗಿಲ್ಲ ಅಂತ ಆದ್ರೆ ಧ್ಯಾನಕ್ಕೆ ಕೂತ್ಕೊಂಡು ಉಪಯೋಗ ಏನು? ದೇವರನ್ನ ಕಣ್ಣಿಗೆ ಕಾಣಲ್ಲ. ಹಾಗೆ ಶಾಸ್ತ್ರಾಭ್ಯಾಸ ಮಾಡಿ ಅಲ್ಲಿ ಸಿದ್ಧಿ ಪಡೆದು ಯಾರಿರ್ತಾರೋ ಅಂಥ ವ್ಯಕ್ತಿಗೆ ದೇವರ ಧ್ಯಾನ ಮಾಡಿದಾಗ ದೇವರ ಕಣ್ಣು ಕಾಣ್ತಾನೆ. ಇದು ಸ್ಥಿತಿ. ಅಂತೂ ಹಿಂದೆ ಪ್ರಧಾನವಾಗಿ ಉಪಾಸನೆಯ ಬಗ್ಗೆ ಹೇಳಿದ್ದಾರೆ. ಆದ್ರಿಂದ ಅತಃ ಪುರುಷಾರ್ಥ ಅಂದ್ರೆ ಉಪಾಸನೆಯಿಂದ ಪುರುಷಾರ್ಥ ಸಿಗತ್ತೆ ಅಂತ ಬೇಕಾದ್ರೆ ಹೇಳಿ, ಹೊರತು ಜ್ಞಾನದಿಂದ ಪುರುಷಾರ್ಥ ಸಿಗತ್ತೆ ಅಂತ ಹೇಳ್ಬೇಡಿ. ಇಲ್ಲೆಲ್ಲ ಪುರುಷಾರ್ಥ ಅಂದ್ರೆ ಸ್ವರ್ಗ ಅಥವಾ ಬೇರೆ ಲೋಕಗಳು ಅಥವಾ ಮನುಷ್ಯ ತಾನೇನು ಬಯಸ್ತಾನೆ, ಇದೆಲ್ಲ ಒಟ್ಟು ಮೋಕ್ಷ ಅಲ್ಲ. ಮೋಕ್ಷ ಬಿಟ್ಟು ಬೇರೆ ಪುರುಷಾರ್ಥಗಳನ್ನು ತಗೊಳ್ಳೋದುಂಟು. ಅವಾಗ ಹೇಳ್ತಾರೆ ಅದಲ್ಲ, ಇದ್ರ ಅಭಿಪ್ರಾಯ ಬೇರೆ ಇದೆ. ಏನು? ನಖಲು ಉಪಾಸನಂ ಸ್ವಾತಂತ್ರ್ಯೇಣ ಪ್ರಕೃತಂ ಕಿಂ ನಾಮ ಭಗವದ್ ದರ್ಶನಾರ್ಥತ್ವೇನ ಅತ ಸಾಧ್ಯತೆಯ ತದಪಿ ಪ್ರಕೃತಮೇವ ಇತಿ ಭಾವ. ನೋಡಿ, ನಿಜ ಹಿಂದಿನ ಪಾದವನ್ನ ಅಧ್ಯಯನ ಮಾಡಿದವನಿಗೆ ಏನ್ ಗೊತ್ತಾಗತ್ತೆ? ದೇವರ ಧ್ಯಾನ ಮತ್ತೆ ಶಾಸ್ತ್ರಾಭ್ಯಾಸ ಮಾಡ್ಬೇಕು. ಈ ತರದ ಉಪಾಸನೆ, ಎರಡು ಉಪಾಸನೆ ಹೇಳಿದ್ರು. ಒಂದು ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆ, ಇನ್ನೊಂದು ಧ್ಯಾನ ಮಾಡ್ಬೇಕು. ಹಾಗಾದ್ರೆ ಆ ಧ್ಯಾನ ಮತ್ತೆ ಶಾಸ್ತ್ರಾಭ್ಯಾಸ ಮಾಡಿದಾಗ್ಲೇ ಪುರುಷಾರ್ಥ ಬೇರೆದೆಲ್ಲ ಸಿಗತ್ತೆ ಅಂದ್ರೆ ಅಲ್ಲ. ಯಾಕೆಂದ್ರೆ ಧ್ಯಾನ ಮಾಡೋದು ಯಾಕೆ ಅದನ್ನ ಹೇಳಿ, ಶಾಸ್ತ್ರಾಭ್ಯಾಸ ಮಾಡೋದು ಯಾಕೆ, ಮುಖ್ಯ ಕಾರಣ ಏನು? ಏನೋ ದೇವರ ಅನುಗ್ರಹ ಆಗ್ಲಿಕ್ಕೆ, ದೇವರು ನಮಗೂ ಕಾಣ್ತಾನೆ, ಕಣ್ಣು ಕಾಣ್ಲಿ, ದೇವರು ನಮ್ಮ ಕಣ್ಣಿನ ಒಂದು ವಿಶೇಷವಾದ ದೃಷ್ಟಿಗೆ ಗೋಚರ ಆಗ್ತಾನೆ. ನಿಜ, ಅದಕ್ಕೇನೆ ಅದೇ ಹೇಳ್ತಾರೆ ಇಲ್ಲಿ ನಖಲು ಉಪಾಸನಂ ಸ್ವಾತಂತ್ರ್ಯೇಣ. ಬರೀ ಉಪಾಸನೆ ಮಾಡಿ ಮಾಡಿ ಅಂತ ಹೇಳಲಿಕ್ಕೆ ಹೊರಟಿಲ್ಲ ಹಿಂದಿನ ಪಾದ. ಏನ್ ಹೇಳಲಿಕ್ಕೆ ಹೊರಟಿದ್ ಹಿಂದೆ ಅಂದ್ರೆ ಭಗವದ್ ದರ್ಶನ ಅರ್ಥತ್ವೇನ. ಇದು ಉಪಾಸನೆ ಮಾಡೋದೇನಿದೆಯಲ್ಲ, ಇದು ನಿಮಗೆ ದೇವರ ದರ್ಶನಕ್ಕೆ ಕಾರಣ ಆಗಿರುತ್ತೆ. ಇದು ದೇವರ ದರ್ಶನ ಆಗತ್ತೆ, ನಿಮಗೆ ಪರೋಕ್ಷ ಜ್ಞಾನ ಆಗತ್ತೆ. ಹಾಗಾಗಿ ಉಪಾಸನೆ ಮಾಡಿ ಅಂತ ಹಿಂದೆ ಹೇಳಿತ್ತು. ಬರೀ ಉಪಾಸನೆನೇ ದೊಡ್ಡದಲ್ಲ. ಉಪಾಸನೆ ಮಾಡಿದ್ಮೇಲೆ ನಿಮ್ಗೆ ದೇವರ ದರ್ಶನ ಆಯ್ತಾ, ನೀವು ಮಾಡಿರೋ ಉಪಾಸನೆ ಸರಿಗಿದೆ ಅಂತ ಅರ್ಥ ಇಲ್ಲ, ವ್ಯರ್ಥ. ಅತಃ ಸಾಧ್ಯತೆಯ, ಅದನ್ನ ಉಪಾಸನೆ ಕಾರಣ, ಕಾರ್ಯ ಅದರಿಂದ ಉಂಟಾಗೋದು ಯಾವುದು? ಸಾಧ್ಯ, ಸಾಧಿಸೋದು ಏನ್ ನೀವು? ಭಗವದ್ ದರ್ಶನ, ದೇವರ ದರ್ಶನ. ಹಾಗಾದ್ರೆ ಏವಂ ಅಂದ್ರೆ ಉಕ್ತ ರೂಪ ಉಪಾಸನಾ ಉತ್ಪನ್ನ, ಹಿಂದೆ ಹೇಳಿದ ರೀತಿಯಲ್ಲಿ ಮಾಡುವ ಉಪಾಸನೆಯಿಂದ ಹುಟ್ಟಿದ ಭಗವಂತನ ಜ್ಞಾನದಿಂದ ಪುರುಷಾರ್ಥ ಸಿಗುತ್ತೆ ಅಂತ ಅಲ್ಲಿ ವೇದವ್ಯಾಸರು ಬ್ರಹ್ಮಸೂತ್ರದಿಂದ ತಿಳಿಸಿದ್ದಾರೆ. ಇನ್ನು ಉಪಾಸನೆ ಮಾಡಿದಾಗ ದೇವರ ಜ್ಞಾನ ಬರಲಿ, ದೇವರ ಜ್ಞಾನ ಬಂದ್ರಿಂದ, ದೇವರ ಅಪರೋಕ್ಷ ಜ್ಞಾನ ಯಾವ ವ್ಯಕ್ತಿಗೆ ಬಂದಿದೆಯೋ ಅವನಿಂದ ಭಗವಂತನು ಕಾಣಲ್ಪಡ್ಲಿ ಅಂತ, ಅವನ್ನ ಕಾಣ್ಲಿ ದೇವರನ್ನ. ನಮ್ಗೆ ಅದಕ್ಕೆ ಅದ್ರ ಮಧ್ಯದಲ್ಲಿ ಏನ್ ಮಾಡಿದ್ರಿ ಇಲ್ಲಿ ಅನುವ್ಯಾಖ್ಯಾನದಲ್ಲಿ, ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನ. ಅದೇನು ದೇವರಲ್ಲಿ ದೋಷ ಇಲ್ಲ ಅಂತ ಹೇಳೋದು? ಇದನ್ನೆಲ್ಲ ಯಾಕೆ ಸುಮ್ನೆ ಸುಮ್ನೆ ಸೇರಿಸ್ತೀರಿ? ಧ್ಯಾನ ಮಾಡಿ, ಉಪಾಸನೆ ಮಾಡಿ ದೇವರ ಜ್ಞಾನ ಉಂಟಾಗುತ್ತೆ. ಆ ಜ್ಞಾನದಿಂದ ಪುರುಷಾರ್ಥ ಸಿಗತ್ತೆ. ದೇವರ ಜ್ಞಾನ ಅಂದ್ರೆ
ಅದು ದೇವರಲ್ಲಿ ದೋಷ ಇಲ್ಲದೆ ಇರೋದು. ಇದೆಲ್ಲ ಯಾಕೆ ಬೇಕು ಅಂದ್ರೆ ಪಾತನಿಕಾರ್ಥಂ ಜ್ಞಾತವ್ಯಂ. ನೋಡಿ, ಈಗ ಒಂದು ವಿಷಯವನ್ನ ಸಮರ್ಥನೆ ಮಾಡ್ಬೇಕಾದ್ರೆ ಕೆಲವು ವಿಷಯ ಜೋಡಿಸ್ಕೊಳ್ತಾ ಹೋಗ್ಬೇಕು. ಈಗ ನಾವು ಪ್ರತಿಜ್ಞೆ ಮಾಡಿರ್ತೀವಿ, ಈ ವಿಷಯದ ಬಗ್ಗೆ ನಿಮಗ್ ತಿಳಿಸ್ತೀವಿ, ಸರಿ. ಇರೋ ವಿಷಯನ ಹಾಗೆ ಪಂಕ್ತಿ ಓದಿ ಓದಿ ಹಾಗೆ ಅರ್ಥ ಹೇಳ್ಬಿಟ್ರೆ ಮುಂದುವರೆಗೆ ಅರ್ಥ ಆಗಲ್ಲ ಖಂಡಿತ. ಯಾಕೆ? ಆ ಶಬ್ದ ಏನಿದೆ ಆ ಶಬ್ದನೇ ಓದಿ ಅರ್ಥ ಏನೋ ಅಷ್ಟೇ ಹೇಳ್ತಾರದು, ಸಂಬಂಧ ಅರ್ಥನೇ ಆಗಲ್ಲ ಅದು. ಹಾಗಾದ್ರೆ ಪಾತನಿಕ ಅರ್ಥ ಅಂದ್ರೆ ಒಂದು ವಿಷಯ ಅರ್ಥ ಆಗ್ಬೇಕಾದ್ರೆ ಎಷ್ಟು ಶಬ್ದಗಳನ್ನ ಸೇರಿಸಿದ್ರೆ ಅರ್ಥ ಆಗುತ್ತೋ ಆ ಶಬ್ದನ ಹಾಕ್ಬೇಕು, ಯಾವುದೇ ವಿಷಯ ಆಗ್ಲಿ. ಇಲ್ಲ ನಾವು ಚಿಕ್ಕದಾಗಿ ಮಾತಾಡ್ತೀವಿ, ಜಾಸ್ತಿ ಮಾತಾಡಲ್ಲ ಅಂತ ಹೇಳಿ 2-3 ಶಬ್ದ ಹೇಳಿದ್ರೆ ಮುಂದೆ ಕೂತಿರೋನ್ಗೆ ಏನ್ ಅರ್ಥ ಆಗತ್ತೆ? ಏನು ಅರ್ಥ ಆಗಲ್ಲ. ಬರೀ ಪಂಕ್ತಿ ಪಂಕ್ತಿ ಹೋದ್ರೆ ಶಬ್ದ ಕಿವಿಗೆ ಬೀಳ್ತಾ ಇರತ್ತೆ ಅಷ್ಟೇ, ಶಬ್ದದ ಅರ್ಥ ಗೊತ್ತಾಗಲ್ಲ, ಉಪಯೋಗ ಇಲ್ಲ. ಎಷ್ಟು ವರ್ಷ ಓದಿದ್ರು ಉಪಯೋಗ ಇಲ್ಲ. ಆ ತರ ಇಲ್ಲಿ ಭಗವಂತನ ನಿರ್ದೋಷತ್ವ, ಆ ಭಗವಂತನಲ್ಲಿ ದೋಷ ಇಲ್ಲ ಅಂತ ಹೇಳಿದ್ ಯಾಕೆ ಅಂದ್ರೆ ತದುಪಪಾದನಾಯ ಪಾತನಿಕಾರ್ಥಂ ಜ್ಞಾತವ್ಯಂ. ಅಂದ್ರೆ ಧ್ಯಾನ, ಭಗವಂತನ ಜ್ಞಾನ, ಅದರಿಂದ ಪುರುಷಾರ್ಥ. ಈ ವಿಷಯಕ್ಕೆ ತುಂಬಾ ಬೇಕಾಗಿದೆ, ದೇವರಲ್ಲಿ ದೋಷಗಳಿಲ್ಲ ಅನ್ನೋ ಮಾತು. ಅದ್ ಹೇಗೆ ಅನ್ನೋದನ್ನ ಮುಂದೆ ಬಿಡಿಸ್ತಾರೆ. ಈಗ ನೀವೇನ್ ಹೇಳಿದ್ರಿ, ಭಗವಂತನ ಒಂದು ವಿಶೇಷವಾದ ಜ್ಞಾನ ಬಂದ್ರೆ ಆ ಜ್ಞಾನದಿಂದ ಎಲ್ಲ ಪುರುಷಾರ್ಥಗಳು ಸಿಗತ್ತೆ ಅಂತ ಹೇಳಿದ್ರಿ. ನಮ್ಮ ಪ್ರಶ್ನೆ ಇಷ್ಟೇ, ಈಗ ದೇವರಲ್ಲಿ ದೋಷ ಇಲ್ಲ ಅಂತ ಯಾಕೆ ಹೇಳಿದ್ರಿ? ಅವಾಗ ಹೇಳಿದ್ವಿ ಇಲ್ಲ, ದೋಷ ದೇವರಲ್ಲಿ ಇಲ್ಲ ಅಂತ ಹೇಳಿದ್ರು ಉಪಯೋಗ ಇದೆ. ಏನು ಉಪಯೋಗ ಇದೆ ಅನ್ನೋದನ್ನ ಮುಂದೆ ನಿಮಗೆ ತಿಳಿಸ್ತಾರೆ, ಅದು ಗೊತ್ತಾಗುತ್ತೆ ಅಂತ. ಏನದು ಮುಂದೆ ತಿಳಿಸೋದು ಅಂದಾಗ ಮುಂದೆ ವಿವರಿಸ್ತಾ ಹೋಗ್ತಾರೆ ಸುಧಾದಲ್ಲಿ, ಅದನ್ನ ನೋಡ್ತಾ ಹೋಗೋಣ. ಯದ್ವಾ ಭಗವದ್ ದರ್ಶನಾದಿತ್ಯೇವ ಉಕ್ತೆ ದೈತ್ಯಾದೀನಾಂ ಯತ್ ಅವತಾರ ದರ್ಶನಂ ತಸ್ಯಾಪಿ ಪುರುಷಾರ್ಥ ಹೇತುತ್ವಂ ಸ್ಯಾತ್. ಈಗ ನೋಡಿ ಬಂತು. ಈಗ ನಿರ್ದೋಷ ಅಂತ ಕೊಡ್ಲಿಲ್ಲ ದೇವರಲ್ಲಿ ಅಂತ ಇಟ್ಕೊಳ್ಳಿ. ದುರ್ಯೋಧನ ದೇವರನ್ನ, ಕೃಷ್ಣನನ್ನ ಎಷ್ಟು ಸರಿ ನೋಡಿದ್ರು ಅವನಲ್ಲಿ ಏನೋ ಒಂದು ದೋಷವನ್ನೇ ಅವನು ಕಂಡು ಹಿಡಿತಾ ಇದ್ದ. ಅವನ್ ದುಷ್ಟ ಅಂತ ಬೈಕೊಳ್ತಾ ಇದ್ದ. ಎಂದಿಗೂ ಅವನ್ ದೇವರನ್ನ ಇವನು ಸಚ್ಚಿದಾನಂದಮಯ ಸಕಲ ಗುಣ ಪರಿಪೂರ್ಣ ಅಂತ ಅನ್ಕೊಳ್ಳೇ ಇಲ್ಲ. ಈ ಜಯ ವಿಜಯರ ಒಂದು ಶಾಪ ಏನ್ ಬಂತು ಅವ್ರಿಗೆ, ಜಯ ವಿಜಯರಿಗೆ, ಅವರೇನು ಹಿರಣ್ಯಕಶಿಪು ಇತ್ಯಾದಿ ಜನ್ಮಗಳನ್ನ ಪಡೆದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗಿತ್ತು. ಯಾಕೆ? ಸಜ್ಜೀವ ಇದ್ದ, ಸಜ್ಜೀವನಿಗೆ ಕೆಲವೊಮ್ಮೆ ದೇವರ ಮೇಲೆ ಭಕ್ತಿ ಬರ್ತಾ ಇತ್ತು. ಪೂತನಿಗೆ ಬಂದ ಹಾಗೆ, ಪೂತನಿ ಅನ್ಕೊಂಡ್ಲಂತೆ, ಓ ಏನು ನಾನು ಈ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸುವಂತ ಭಾಗ್ಯವನ್ನು ಪಡ್ಕೊಂಡಲ್ಲ ಅಂತ ಅನ್ಕೊಂಡಿದ್ದೆ ತಡ ಒಂದು ಕ್ಷಣ ಅಲ್ಲಿ ಮೋಕ್ಷ, ಇದು ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ. ಯಾತುಧಾನ್ಯ ಪಿಸಾ ಸ್ವರ್ಗಂ ಅವಾಪ ಅಂತ. ಹೇಗೆ ಹೋಗ್ಲಿಕ್ಕೆ ಸಾಧ್ಯ ರಾಕ್ಷಸಿ ಆದವಳು? ಅದಕ್ಕಿಲ್ಲ, ಅಲ್ಲಿ ಇನ್ನೊಂದು ಊರ್ವಶಿ ಇರ್ತಾಳೆ, ಹೀಗೆ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾರಲ್ಲ. ಹಾಗೆ ದೇವರ ದರ್ಶನ ಮಾಡಿ ಆ ದೇವರಲ್ಲಿ ದೋಷ ಇಲ್ಲ ಅಂತ ತಿಳ್ಕೊಂಡವರಿಗೆ ಮಾತ್ರ ಪುರುಷಾರ್ಥ ಲಾಭ. ಆದ್ರೆ ದೈತ್ಯಾದೀನಾಂ ಯದ್ ಅವತಾರ ದರ್ಶನಂ, ನೀವು ಕೇವಲ ಭಗವಂತನ್ ನೋಡಿದವ್ರಿಗೆಲ್ಲ ಪುರುಷಾರ್ಥ ಆಗತ್ತೆ ಸಿಗತ್ತೆ ಅಂತ ಒಪ್ಪೋದಿದ್ರೆ, ದುರ್ಯೋಧನನು ದೈತ್ಯಾದೀನಾಂ, ದೈತ್ಯರುಗಳೆಲ್ಲ ಅವತಾರ ದರ್ಶನ ಮಾಡಿದ್ದಾರೆ. ಮೂಲರೂಪ ದರ್ಶನ ಮಾಡ್ತಾ ಇರಬಹುದು, ಆದ್ರೆ ಈ ಲೋಕದಲ್ಲಿ ಕೃಷ್ಣನಾಗಿ ರಾಮನಾಗಿ ಬಂದಾಗ ದೈತ್ಯರು ನೋಡಿದ್ದಾರೆ. ಅವ್ರು ನೋಡಿದ ಕೂಡ ಅವ್ರಿಗೆ ಪುರುಷಾರ್ಥ ಕಾರಣ ಆಯ್ತಾ ಏನಾದ್ರು? ಕೆಟ್ಟದ್ದಾಗಿದ್ದು ಕೆಟ್ಟದ್ದಾಗೇ ಆಯ್ತು ಅವ್ರಿಗೆ. ಕೃಷ್ಣನೇ ಕೆಟ್ಟದ್ ಮಾಡ್ದ, ರಾಮನೇ ಕೆಟ್ಟದ್ ಮಾಡ್ದ ಅಂತ ದುಷ್ಟರಿಗೆಲ್ಲ. ಅಂಥದ್ರಲ್ಲಿ ದೇವರನ್ನ ನೋಡಿದ ಕೂಡಲೇ ಒಳ್ಳೇದಾಗತ್ತೆ, ಪುರುಷಾರ್ಥ ನಮಗ್ ಸಿಗತ್ತೆ ಅಂತಲ್ಲ. ಆ ನೋಡೋ ದೇವರಲ್ಲಿ ನೀವೇನು ದೋಷ ಇಲ್ಲ ಅಂತ ನೀವು ತಿಳ್ಕೊಂಡು ಧ್ಯಾನ ಮಾಡಿ ಎಲ್ಲ ಅನುಗ್ರಹ ಪಡ್ಕೊಂಡ್ರೆ ಆಗುಂಟು. ನಿರ್ದೋಷ ಭಗವದ್ ದರ್ಶನ ಬೇಕು, ಅದಿರ್ಲಿಲ್ಲ ದುರ್ಯೋಧನಾದಿಗಳೆಲ್ಲ. ಹಾಗಾಗಿ ದೇವರನ್ನ ನೋಡಿದವ್ರಿಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ಮಾತು ತಪ್ಪು. ಅವ್ರವ್ರ ಯೋಗ್ಯತೆ ಅದಕ್ಕೆ ಕಾರಣ. ಇನ್ನೊಂದು, ಏವಂ ಉತ್ಪನ್ನ ಇತ್ಯನೇವ ತತ್ಪರ್ಯತಮಲ್ಲ, ದೈತ್ಯರು ಅವತಾರ ರೂಪ ನೋಡಿದ ಕೂಡಲೇ ಅವ್ರಿಗೇನೋ ಪುರುಷಾರ್ಥ ಆಗ್ಬೇಕಾಗಿತ್ತು ಅಂತ ಒಂದು ಆಕ್ಷೇಪ ಮಾಡಿದರೆ ಸರಿ ಇಲ್ಲ. ಯಾಕಂದ್ರೆ ಕೇವಲ ಜ್ಞಾನ ಇಲ್ಲಿ ಹೇಳ್ತಾ ಇಲ್ಲ. ಈ ಕೃಷ್ಣ ಕಣ್ಮುಂದೆ ಬರ್ತಾನೆ ಅಂತ ದುರ್ಯೋಧನನ ಮುಂದೆ, ಇದೇನೊಂದು ಕಷ್ಟಪಟ್ಟು ಬಂದಿತ್ತ ಅವನಿಗೆ ಕೃಷ್ಣನ್ ಜ್ಞಾನ? ದುರ್ಯೋಧನ ಏನು ಪ್ರತಿನಿತ್ಯ ತಪಸ್ ಮಾಡ್ತಾ ಕೂತಿದ್ನ? ಕೃಷ್ಣ ನನ್ ಕಣ್ಮುಂದೆ ಬರ್ಲಿ ಅಂತ ಧ್ಯಾನ ಮಾಡ್ತಾ ಕೂತಿದ್ನ? ಇಲ್ಲ. ಏನ್ ಶಾಸ್ತ್ರಾಭ್ಯಾಸ ಮಾಡ್ತಾ ಕೂತಿದ್ನ ದೇವ್ರ ಬಗ್ಗೆ? ಇಲ್ಲ. ಶಾಸ್ತ್ರಾಭ್ಯಾಸ ಇಲ್ಲ, ಧ್ಯಾನ ಇಲ್ಲ, ಜ್ಞಾನ ಅಂತೂ ಇದೆ. ಮುಂದ್ ಕೃಷ್ಣ ಬರ್ತಾ ಇದ್ದ. ಈ ಜ್ಞಾನ ಉಪಯುಕ್ತ ಅಲ್ಲ. ಯಾವ ರೀತಿ ಜ್ಞಾನ ಬರ್ಬೇಕು ಅಂದ್ರೆ ದೇವರ ಬಗ್ಗೆನೇ ಇರುವಂತಹ ಶಾಸ್ತ್ರಗಳನ್ನ ಸದಾ ಓದ್ತಾ ಇರ್ಬೇಕು ಒಂದ, ಅಥವಾ ಧ್ಯಾನ ಮಾಡ್ತಾ ಇರ್ಬೇಕು. ಇದೆರಡು ಮಾಡಿದಾಗ ದೇವರಲ್ಲಿ ದೋಷ ಇಲ್ಲ ಅಂತ ಅವನು ಚೆನ್ನಾಗಿ ತಿಳ್ಕೊಂಡು ದೇವರ ಅಪರೋಕ್ಷ ಜ್ಞಾನ ಪಡಿತಾನೆ. ಅದು ಪಡೆದ ಮೇಲೆ ಅವನಿಗೆ ಎಲ್ಲಾ ಪುರುಷಾರ್ಥಗಳು ಸಿಗ್ತಾ ಹೋಗುತ್ತೆ.
ಇಷ್ಟ ಹೇಳಿದ್ ಸರಿ. ಇವ್ರೇನ್ ಧ್ಯಾನ ಮಾಡ್ತಾ ಗೊತ್ತಿರ್ತಾರೆ ಇಲ್ವಲ್ಲ? ಮತ್ತೆ ದೈತ್ಯರು ಅವತಾರ ದರ್ಶನ ಮಾಡ್ತಾರೆ ರೂಪಗಳದ್ದು, ಅವಾಗ ಅವ್ರಿಗೂ ಫಲ ಸಿಗ್ಲಿ ಅಂದ್ರೆ ಅದಾಗಲ್ಲ ತಾನೆ ಅಂತಂದ್ರೆ ತಸ್ಯ ಪ್ರಕೃತತಾ ಪ್ರದರ್ಶನೇ ಏವ ಚರಿತಾರ್ಥತ್ವ. ನೋಡಿ, ಜ್ಞಾನದಿಂದ ಪುರುಷಾರ್ಥ ಸಿಗತ್ತೆ ಅನ್ನೋ ಅಂಶ ಬೇಕಾಗಿದೆ. ಜ್ಞಾನ ಎಲ್ಲಿಂದ ಬಂತಪ್ಪ? ಈಗ ಸದ್ಯಕ್ಕೆ ಅದಕ್ಕೂ ಏನ್ ಸಂಬಂಧ ಅಂತ ಯಾರಿಗಾದ್ರೂ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನೋಡಿ, ಹಿಂದೆ ಧ್ಯಾನದ ಬಗ್ಗೆ ಅಂದ್ರೆ ಉಪಾಸನೆಯ ಬಗ್ಗೆ ಎಲ್ಲ ಹೇಳಿದ್ರು. ಉಪಾಸನೆ ಮಾಡಿದ ವ್ಯಕ್ತಿಗೆ ಜ್ಞಾನ ಬರುತ್ತೆ. ಆ ಜ್ಞಾನ ಏನ್ ಬಂತಲ್ಲ, ಅದರಿಂದ ಪುರುಷಾರ್ಥ ಎಲ್ಲಾ ತರದ್ದು ಸಿಗತ್ತೆ ಅಂತ ಹೇಳ್ಬೇಕಾಗಿದೆ. ಜ್ಞಾನ ಹೇಗ್ ಸಿಕ್ತು ಅನ್ನೋದನ್ನ ತೋರಿಸ್ಲಿಕ್ಕೆ ಮಾತ್ರ ಹಿಂದೆ ಉಪಾಸನೆ ಬಗ್ಗೆ ಹೇಳಿದ್ದಾರೆ, ಬಿಟ್ಟಿನೇನು ಉದ್ದೇಶ ಇಲ್ಲ. ಅದಕ್ಕೆ ಅಲ್ಲೇ ಚರಿತಾರ್ಥ, ಅದ್ರ ಕಥೆ ಅಲ್ಲೇ ಮುಗೀತು. ಯಾಕೆ ಧ್ಯಾನದ ಬಗ್ಗೆ ಹೇಳಿದ್ದು, ಉಪಾಸನೆ ಬಗ್ಗೆ, ಶಾಸ್ತ್ರಾಭ್ಯಾಸದ ಬಗ್ಗೆ ಅಂದ್ರೆ ದೇವರ ಜ್ಞಾನ ಇದರಿಂದ ಬರುತ್ತೆ. ಯಾವ್ದ್ರಿಂದ ಬರುತ್ತೆ ಅಂತ ತಿಳಿಸ್ಲಿಕ್ಕಷ್ಟೇ. ಜ್ಞಾನದಿಂದಲೇ ಪುರುಷಾರ್ಥ ಎಲ್ರಿಗೂ ಸಿಗೋದು. ಅವಾಗ ಹೇಳ್ತಾರೆ, ಇಲ್ಲ ಇಲ್ಲ ಹಾಗಲ್ಲ, ತನ್ನ ತೇಷಾಂ ಬಿಂಬ ದರ್ಶನ ಮಿತಿ ಚೇತ್. ನೋಡಿ, ದೈತ್ಯರು ನೋಡಿದ್ ನಿಜ ಅವತಾರ ರೂಪನ, ಆದ್ರೆ ಅದು ಅವರ ಬಿಂಬ ದರ್ಶನ ಅಲ್ಲ. ಈಗ ದೈತ್ಯರಿಗೆ ಒಳ್ಳೇದಾಗ್ಲಿ ಅಂದ್ರೆ ಅವ್ರ ಬಿಂಬ ದರ್ಶನ ಆಗ್ಲಿಲ್ವಲ್ಲ ಅವ್ರಿಗೆ. ನೋಡಿದ ರೂಪ ಕೃಷ್ಣ ರೂಪ, ರಾಮರೂಪ, ಅದ್ ಬಿಂಬ ರೂಪ ಅಲ್ಲ. ಅದ್ ನೋಡ್ಲಿಲ್ಲ, ಆದ್ರಿಂದಾಗಿ ಅವ್ರಿಗೆ ಬಿಂಬ ದರ್ಶನ ಆಗ್ಲಿಲ್ಲ. ಆದ್ರಿಂದಾಗಿ ಅವ್ರಿಗೆ ಪುರುಷಾರ್ಥ ಸಿಗ್ಬೇಕು ಅಂತ ಇಲ್ವಲ್ಲ. ತನ್ನ ನತೇಶಾಂ ಬಿಂಬ ದರ್ಶನ ಅಂತ ಚೇತ್ ಮಹಾಭೂತ ಆಗದೆ ಹೋಗ್ಲಿ. ಬಿಂಬ ದರ್ಶನ ಯಾರು ಹೇಳಿದ್ ನಿಮ್ಗೆ? ಕೃಷ್ಣ ರಾಮ ರೂಪವನ್ನು ದುರ್ಯೋಧನಾದಿಗಳು ನೋಡಿದ್ದಾರೆ ಅಂತ ನೋಡ್ಲಿ. ತೇನಕ್ಕೆ ಅದರಿಂದ ಏನಾಯ್ತು? ಈಗ ಏನು ಹಾನಿ ಇಲ್ಲ. ಯಾಕೆ? ತಸ್ಯ ಮೋಕ್ಷಾರ್ಥತ್ವ. ನೋಡಿ, ಬಿಂಬ ದರ್ಶನ ಆಗೋದು ಯಾರಿಗ್ ಬೇಕು? ಯಾರಿಗ್ ಮೋಕ್ಷಕ್ಕೆ ಹೋಗ್ಬೇಕು ಅಂತಿದೆಯೋ ಅವರಿಗೆ. ನಾವೀಗ ಚರ್ಚೆ ಮಾಡ್ತಾ ಇರೋದು ಮೋಕ್ಷದ ಬಗ್ಗೆ ಅಲ್ಲ. ಮೋಕ್ಷ ಸಿಗತ್ತೆ, ಜ್ಞಾನೇನೈವ ಪರಂಪದ ಒಂದು ನಿಶ್ಚಿತ. ಆದ್ರೆ ಆ ಜ್ಞಾನದಿಂದ ಬೇರೆ ಪುರುಷಾರ್ಥ ಸಿಗತ್ತಾ ಇಲ್ವಾ, ಅದಷ್ಟೇ ನಮ್ ಚರ್ಚೆ. ಅತಃ ನಿರ್ದೋಷಾತ್ ಭಗವದ್ ದರ್ಶನ. ಅದರಿಂದ ನಿರ್ದೋಷನಾದ ಆ ಭಗವಂತನ ದರ್ಶನದಿಂದ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಅಪರೋಕ್ಷ ಜ್ಞಾನ ಇರ್ಬೇಕು ಅಂತ, ದೇವರಲ್ಲ ನಿರ್ದಿಷ್ಟತ್ವ. ದೇವರ ಜ್ಞಾನ ಬರೋದ್ರಲ್ಲಿ ದೋಷ ಇರಬಾರ್ದು, ಆ ಜ್ಞಾನದಲ್ಲಿ ಅಂಥ ಪರೋಕ್ಷ ಜ್ಞಾನ ಬರಬೇಕು ಅಂತ. ಹೀಗೆ ಭಗವಂತನಲ್ಲಿ ನಿರ್ದೋಷತ್ವ ಇದೆ ಅಂತ ಇದುವರೆಗೆ ಸಮಾಧಾನ ಹೇಳಿದ್ರು. ಆದ್ರೆ ಹಾಗೇನಲ್ಲ, ದೇವರಲ್ಲಿ ದೋಷ ಇಲ್ಲ ಅನ್ನೋ ಜ್ಞಾನ ಇರತ್ತೋ ಬಿಡತ್ತೋ ಅದು ಪಕ್ಕಕ್ಕಿಡೋಣ. ಆದ್ರೆ ದೇವರ ಪರೋಕ್ಷ ಜ್ಞಾನ ಬರುತ್ತಲ್ಲ, ಆ ಜ್ಞಾನದಲ್ಲಿ ಮಾತ್ರ ನಿಮಗೆ ಎಂದೆಂದಿಗೂ ಅಲ್ಲಿ ಭಗವಂತನಲ್ಲಿ ದೋಷ ಇದೆ ಅಂತ ನೀವು ಅಂತಹ ಜ್ಞಾನದಲ್ಲಿ ತಿಳ್ಕೊಳ್ಬಾರ್ದು. ಇಲ್ಲಾಂದ್ರೆ ಎಲ್ಲ ದೈತ್ಯರಿಗೂ ಕೂಡ ಪುರುಷಾರ್ಥ ಸಿದ್ಧಿ ಆಗ್ಬೇಕಾಗಿ ಬರುತ್ತೆ ಅಂತ. ಇಷ್ಟೆಲ್ಲ ವಿಷಯ ಇಲ್ಲಿ ಬಂದಿದೆ. ಇದಾದ್ಮೇಲೆ ಮುಂದಿನ ಮೂಲಕ ಬಂದ್ರೆ, ಭಗವತ್ ಗ್ರಹಣೇನ ಅದ್ವೈತ ಜ್ಞಾನಂ ಮಾತ್ರ ಗೃಹ್ಯತೆ ಇತಿ ನಿರಾಚಷ್ಟೇ. ಈಗ ಧ್ಯಾನ ಮಾಡ್ತೀವಿ, ಶಾಸ್ತ್ರಾಭ್ಯಾಸ ಮಾಡ್ತೀವಿ, ಇದರಿಂದ ಜ್ಞಾನ ಬಂತು. ಆ ಜ್ಞಾನದಿಂದ ಪುರುಷಾರ್ಥ ಸಿಗುತ್ತೆ. ಯಾವ ಜ್ಞಾನ? ಅದ್ವೈತ ಜ್ಞಾನ. ಈ ಅದ್ವೈತ ಜ್ಞಾನದಿಂದ ಮೋಕ್ಷ ಸಿಗಲ್ಲ, ಪುರುಷಾರ್ಥ ಲಾಭ ಆಗಲ್ಲ. ಮೋಕ್ಷ ಅನ್ನೋದು ಪಕ್ಕಕ್ಕೆ ಇಡೋಣ. ಆದ್ರೆ ಪುರುಷಾರ್ಥ ಲಾಭ ಅದ್ವೈತ ಜ್ಞಾನದಿಂದ ಆಗಲ್ಲ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಭಗವತ್ ಅಂತ ಹೇಳ್ತಾರೆ. ಭಗವದ್ ದರ್ಶನ ಆಗಬೇಕು. ಭಗವಂತನ ದರ್ಶನ ಅಂದ್ರೆ ನಿರ್ಗುಣ ಬ್ರಹ್ಮನ ದರ್ಶನ. ಅದ್ವೈತ ದರ್ಶನ ಅಂದ್ರೆ ಯಾವುದೇ ದ್ವಿತೀಯ ವಸ್ತು ಇರಲ್ಲ, ಒಂದೇ ವಸ್ತು, ಅದು ನಿರ್ಗುಣ ಬ್ರಹ್ಮ, ಅವನ ದರ್ಶನದಿಂದ ಅಂತ ಅರ್ಥ. ಅದೇ ಅದ್ವೈತ ಜ್ಞಾನ ಅಂದ್ರೆ. ದ್ವೈತ ಜ್ಞಾನ ಅಲ್ಲ, ಅದ್ವೈತ ಜ್ಞಾನ. ಎರಡನೇದಿರಲ್ಲ, ಒಂದೇ ಇರೋದು ಅಂತ. ಆದ್ರೆ ಭಗವತ್ ಅಂತ ಗ್ರಹಣ ಮಾಡಿದ್ರೆ ಇದನ್ನ ಖಂಡನೆ ಮಾಡಿದಾಗ ಆಯ್ತು. ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಭಗವದ್ ದರ್ಶನದಿಂದ ಅಪೇಕ್ಷಿತ ಫಲ ಪ್ರಾಪ್ತಿ, ನಿರ್ಗುಣ ಬ್ರಹ್ಮ ಜ್ಞಾನದಿಂದ, ಅದ್ವೈತ ಜ್ಞಾನದಿಂದ ಪರಮ ಪುರುಷಾರ್ಥ ಪ್ರಾಪ್ತಿ ಅಲ್ಲ, ಪುರುಷಾರ್ಥ ಪ್ರಾಪ್ತಿ ಸಿಗಲ್ಲ, ಆ ಪ್ರಾಪ್ತಿ ಇಲ್ಲ. ಸರಿ, ಭಗವತ್ ಅನ್ನೋ ಶಬ್ದಕ್ಕೆ ಏನರ್ಥ? 6 ಗುಣ, ವಿಶೇಷವಾಗಿ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಹೇಳುವ ರೀತಿಯಲ್ಲಿ 6 ಗುಣಗಳು ಸಮಗ್ರವಾಗಿ ಯಾರಿದೆಯೋ ಅವನನ್ನ ಭಗವಂತ ಅಂತ ಕರೀತಾರೆ. ಗುಣ ಇಲ್ದೇ ಇರೋನೇ ನಿರ್ಗುಣ, ಅವನ ಜ್ಞಾನನೇ ಅದ್ವೈತ ಜ್ಞಾನ. ಅಂದ್ರೆ ಇನ್ನು ಇವ್ರು 6 ಗುಣ ಹೇಳಿದ್ರೆ ಅವ್ರು 1 ಗುಣನೂ ಒಪ್ಪಲ್ಲ. ಅಂದ್ಮೇಲೆ ಅಂಥ ಅದ್ವೈತ ಜ್ಞಾನದಿಂದ ಪುರುಷಾರ್ಥ ಅಪೇಕ್ಷಿತ ಫಲ ಸಿಗತ್ತೆ ಅನ್ನೋದನ್ನ ನಿರಾಚಷ್ಟೇ ಖಂಡನೆ ಮಾಡಿದ್ದಾರೆ. ಅದು ಸಿಗಲ್ಲ ಅಂತ ಹೇಳಿದ್ದಾರೆ. ಹೇಗೆ? ಭಗವತ್ ಅನ್ನೋ ಪದವನ್ನ ಹೇಳಿದ್ರಿಂದ. ಮತ್ತಷ್ಟೇ ಅಲ್ದೇನೆ ಸದಾ ಜ್ಞಾನೋದಯ ಕ್ಷಣಾತ್ ಆರಭ್ಯ ಸೋದಯಾತ್ ಫಲದಂ ಜ್ಞಾನಂ ಇತಿ ವಚನಾತ್ ಅಪೇಕ್ಷಿತ ಫಲ ಪ್ರಾಪ್ತಿರ್ಭವತಿ ಇತಿ ಮೋಕ್ಷ ಮಾತ್ರಂ ವ್ಯಾವರ್ತಯತಿ. ಅಷ್ಟೇ ಅಲ್ಲ, ನಿಮ್ಗೆ ಯಾವತ್ತು ಯಾವ ಘಳಿಗೆ ಅಥವಾ ಯಾವ ಮುಹೂರ್ತ, ಯಾವ ಕಾಲ
ಈಗೆಲ್ಲ ಭಾಗವತಲ್ಲಿ ಕೇಳಿದಾರೆ, ಯಾವ ಲವ, ಯಾವ ವೇದ, ಯಾವ ಕಾಷ್ಠ, ಯಾವ ಘಳಿಗೆ, ಯಾವ ನಾಡಿಕ, ಯಾವ ಕ್ಷಣ ನಿಮಗೆ ದೇವರ ಅಪರೋಕ್ಷ ಜ್ಞಾನ ಆಗತ್ತಲ್ಲ, ಆ ಕ್ಷಣ ಶುರು ನೋಡಿ. ಆ ಕ್ಷಣದಿಂದ ಆ ಜ್ಞಾನ ತನ್ನ ಏನೇ ನೀಡ್ಬೇಕು ಆ ಮನುಷ್ಯನಿಗೆ ಎಲ್ಲ ನೀಡುತ್ತೆ. ಒಮ್ಮೆ ದೇವ್ರು ನಮ್ ಕಡೆ ತಿರುಗದ್ನ, ಆ ಕ್ಷಣದಿಂದ ಶುರು ಅವನ್ಗೆ ಏನ್ ಕೈ ಹಾಕಿದ್ರು ಅದು ಒಳ್ಳೆ ಫಲನೆ ಕೊಡುತ್ತೆ. ಎಂದು ಕೆಟ್ಟದ್ದು ಅನ್ನೋ ಮಾತೇ ಇಲ್ಲ. ದೇವರ ದೃಷ್ಟಿ ಬಿದ್ರೆ ಹಾಗೆ, ಗುರು ದೃಷ್ಟಿ ಬಿದ್ರೆ ಹಾಗೆ. ಆ ದೃಷ್ಟಿ ಬೀಳ್ತಾರಲ್ಲ ಅದರಿಂದ ಸಮಸ್ಯೆ. ಅರ್ಧಂಬರ್ಧ ದೃಷ್ಟಿ. ಸರಿಯಾಗಿ ದೇವರು ನೋಡಿದ್ರೆ, ಗುರುಗಳು ನೋಡಿದ್ರೆ ನಮ್ಮನ್ನ, ಖಂಡಿತ ಆ ಕ್ಷಣದಿಂದಲೇ ಇನ್ನು ಮುಂದೆ ಎಂದೆಂದಿಗೂ ತೊಂದರೆ ಇರಲ್ಲ. ಆತರ. ಹಾಗೆ ಒಂದ್ ಮಾತು ಬಂತು, ಸ್ವೋದಯಾತ್ ಫಲದಂ ಜ್ಞಾನಂ. ತಾನು ಹುಟ್ಟಿದ ಮೇಲೆ ಆ ಒಳ್ಳೆ ಫಲವನ್ನ ಕೊಡ್ತಾ ಹೋಗುತ್ತೆ ಜ್ಞಾನ ಅಂತಿದೆ. ಆದ್ರಿಂದ ಈ ಅಪರೋಕ್ಷ ಜ್ಞಾನ ಬಂದ ಕ್ಷಣದಿಂದ ಆರಂಭಿಸಿ ಅಪೇಕ್ಷಿತ ಫಲ ಪ್ರಾಪ್ತಿರ್ಭವತಿ. ಅಪೇಕ್ಷಿತ ಫಲ ನಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ಮೋಕ್ಷದ ಬಗ್ಗೆಯಲ್ಲಿ ಮಾತಾಡ್ತಾ ಇಲ್ಲ. ಅಪರೋಕ್ಷ ಜ್ಞಾನ ಬಂದ ವ್ಯಕ್ತಿಗೆ ಬೇರೆ ಮಿಕ್ಕಿದ ಏನೇನ್ ಫಲ ಇದೆಯೋ ಅದೆಲ್ಲ ಸಿಗಬಹುದು. ಆದರೆ ಈ ಮೋಕ್ಷದ ಬಗ್ಗೆ ಮಾತ್ರ ಅಷ್ಟು ಸುಲಭದ ಮಾತಲ್ಲ, ಅದರ ಬಗ್ಗೆ ಇಲ್ಲಿ ಹೇಳಿಲ್ಲ ಅಂತ ಇದುವರೆಗೆ ಈ ಮೂಲದ ಅರ್ಥವನ್ನ ನೋಡಿದ್ವಿ. ಇನ್ನು ಮುಂದೆ ನಾಳೆ ದಿವಸ ಟಿಪ್ಪಣಿಯ ವಿಷಯಗಳನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಒಂದು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಹರೇ ನಮಸ್ಕಾರ ಗುರುಗಳೇ. ಕೃಷ್ಣ ನಮಸ್ಕಾರ.